ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಮಂಜುನಾಥ್ KP. ಇವತ್ತಿನ ಒಂದು ವಿಡಿಯೋದ ಒಂದು ಕಂಟೆಂಟ್ ಬಂದುಬಿಟ್ಟು ಈ ಒಂದು ಮಾರ್ಗ್ ಸಾಫ್ಟ್ವೇರ್ ಬಗ್ಗೆ ಇರುತ್ತೆ ಸ್ನೇಹಿತರೆ. ಈಗಾಗಲೇ ನಾನು ಮಾರ್ಗ್ ಸಾಫ್ಟ್ವೇರಲ್ಲಿ ಈಗಾಗಲೇ ಪರ್ಚೇಸ್ ಎಂಟ್ರಿ ಯಾವ ರೀತಿ ಮಾಡೋದು ಮತ್ತು ಸೇಲ್ ಎಂಟ್ರಿ ಯಾವ ರೀತಿ ಮಾಡೋದನ್ನು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಥವಾ ನನ್ನ ಪ್ಲೇಲಿಸ್ಟಲ್ಲಿ ಮಾರ್ಗ್ ಸಾಫ್ಟ್ವೇರ್ ಅಂತ ಫಾರ್ಮರ್ ಸಾಫ್ಟ್ವೇರ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಅಲ್ಲಿ ನಿಮಗೆಲ್ಲ ಈ ವಿಡಿಯೋ ಸಿಗ್ತಾ ಹೋಗ್ತವೆ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಪರ್ಚೇಸ್ ರೇಟನ್ನು ಯಾವ ರೀತಿ ಎಂಟ್ರಿ ಮಾಡ್ಬೇಕು ಅನ್ನೋದನ್ನೇ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಪರ್ಚೇಸ್ ಎಂಟ್ರಿ ರಿಟರ್ನ್ ಅಂತಂದರೆ ಕೆಲವೊಂದು ಟೈಮ್ ಏನಾಗುತ್ತೆ, ನೀವು ಪರ್ಚೇಸ್ ಮಾಡಿರ್ತೀವಿ, ನಮ್ಗೆ ಆ ಒಂದು ಪ್ರಾಡಕ್ಟ್ಗಳು ನಮಗೆ ಒಂದು 10 ಐಟಮ್ ನಮ್ಗೆ 7 ಐಟಮ್ ಬೇಡಾಗಿರುತ್ತೆ. ನಾವು ನೋಡಿ ಆರ್ಡ್ರ್ ಹಾಕಿದ್ದೇವೆ ಕಡೆ ಕೆಲವೊಂದು ಟೈಮ್ ಅವ್ರ ಮಿಸ್ಟೇಕಿಂತ ನಮ್ಮ ಮಿಸ್ಟೇಕಿಂದ ಏನಾಗುತ್ತೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಪರ್ಚೇಸ್ ರಿಟರ್ನ್ ಹಾಕೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ ನಮಗೆ. ಅದಕ್ಕಾಗಿ ಈ ಒಂದು ಪರ್ಚೇಸ್ ರಿಟರ್ನ್ ನಮಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ರಿಟರ್ನ್ ಹಾಕೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಫಸ್ಟ್ ಟೈಮ್ ಮಾಡೋಕೆ ಕುಂತಿರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸರ್, ನಾನು ನಮ್ಮೊಂದು ಸಾಫ್ಟ್ವೇರ್ಗೆ ಹೋಗ್ತೀನಿ. ಫಾರ್ಮಸಿ ಸಾಫ್ಟ್ವೇರ್ಗೆ ಮಾರ್ಗ್ ಸಾಫ್ಟ್ವೇರಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಸೊ ಇಲ್ಲೇನು ಮಾಡಿ ಅಂತಂದ್ರೆ, ಮಾರ್ಗ್ ಸಾಫ್ಟ್ವೇರಲ್ಲಿ ನಿಮಗೆ ಮೊದಲಿಗೆ ನೀವು ಪರ್ಚೇಸ್ ಎಂಟ್ರಿನ ಮಾಡಬೇಕಾಗತ್ತೆ. ಯಾವ ರೀತಿ ಅಂತಂದ್ರೆ, ನಾವು ಪರ್ಚೇಸ್ ಎಂಟ್ರಿ ಈಗಾಗಲೇ ನಾನು ತೋರಿಸಿದ್ದೇನೆ. ಮತ್ತು ಇಲ್ಲಿ ನಿಮಗೆ ಒಂದು ಪರ್ಚೇಸ್ ರಿಟರ್ನ್ ಯಾವ ರೀತಿ ಮಾಡೋದನ್ನು ತಿಳ್ಕೋಸ್ಕೋಗ ಏನು ಮಾಡ್ತೀನಿ ಅಂತಂದ್ರೆ, ಇದನ್ನು ಪರ್ಚೇಸ್ ರಿಟರ್ನ್ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಪರ್ಚೇಸ್ ಎಂಟ್ರಿ ಮಾಡೋಣ ಅಂತಿದ್ರೆ, ಮೊದಲಿಗೆ ಒಂದು ಪರ್ಚೇಸ್ ಎಂಟ್ರಿ ಮಾಡೋಣ. ಈಗ ಗೊತ್ತಿರುವಾಗ ನಾನು ಫಾಸ್ಟ್ ಎಂಟ್ರಿ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಫಾಸ್ಟಾಗಿ ನಮಗೆ ಎಂಟ್ರಿ ಮಾಡಿ ತೋರಿಸ್ತೀನಿ. ಈಗ ಯಾಕಂದರೆ ಈಗ ಪರ್ಚೇಸ್ ಎಂಟ್ರಿ ಆಲ್ರೆಡಿ ನಿಮಗೆ ಗೊತ್ತಿದೆ, ಅದಕ್ಕೆ ನಾನು ಇಲ್ಲೇನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿನ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಓಕೆ, ನಿಮಗೆ ಫಾಸ್ಟಾಗಿ ಎಂಟ್ರಿ ಮಾಡ್ತಿದ್ದೀನಿ ಪರ್ಚೇಸ್ ಎಂಟ್ರಿನ. ಇಲ್ಲಿ ನಾನು ಕೆಲವೊಂದಿಷ್ಟು ಮೆಡಿಸಿನ್ಸ್ಗಳನ್ನು ಏನು ಮಾಡಿದ್ದೀನಿ ಹಾಕಿದ್ದೇನೆ. ಓಕೆ ಸ್ನೇಹಿತರೆ, ನಾನು ಈಗ ಪರ್ಚೇಸ್ ಎಂಟ್ರಿ ಆಯಿತು. ಓಕೆ ಸರ್, ನಂದೊಂದು ಪರ್ಚೇಸ್ ಎಂಟ್ರಿ ನಾನು ಈಗ ಪರ್ಚೇಸ್ ಎಂಟ್ರಿ ಮಾಡಿದೆ ಆಲ್ರೆಡಿ. ನಾನು ಏನು ಮಾಡಬೇಕು, ಇದರಲ್ಲಿ ನಮಗೆ ಕೆಲವೊಂದಿಷ್ಟು ಈ 2 ಐಟಮ್ಗಳ 3-4 ಐಟಮ್ ಇದ್ದರೂ ಕೂಡ ನಿಮಗೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಎಷ್ಟು ಬೇಗ ಐಟಮ್ ಇರಲಿ ನಿಮಗಿಲ್ಲ. ನಾನೊಂದು 2 ಐಟಮನ್ನು ಎಂಟ್ರಿ ಮಾಡಿದೆ. ನನಗೆ ಕೆಲವೊಂದಿಷ್ಟು ನಮಗೆ ಇಲ್ಲಿ ಸಿನಾರಸ್ಟ್ ಲಿಯೋ ಟ್ಯಾಬ್ಲೆಟ್ ನನಗೆ 3 ಸ್ಟಿಪ್ ಬೇಡಾಗಿತ್ತು. ನನಗೆ ಎಷ್ಟು ಬೇಕಾಗಿತ್ತು ಅಂದರೆ, ಒಂದು ಸ್ಟಿಪ್ ಇದರ ರಗಡಾಕಿತ್ತು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಡೆನ್ಸ್ ಆ್ಯಂಡ್ ಡಾರ್ಕ್ ಶ್ಯಾಂಪು ನಮಗೆ 2 ಬೇಕಾಗಿದ್ದಿಲ್ಲ, 1 ಬೇಕಾಗಿತ್ತು. ಏನು ಮಾಡಿ ಅಂತಂದರೆ, ನಮಗೆ ಎಷ್ಟು ಬೇಕು ಅಷ್ಟು ಹಿಡ್ಕೊಂಡು ನಾವು ಹೊಳಗೆ ಕಳಿಸ್ಬೇಕು ಕಂಪ್ನಿಗೆ, ಅಥವಾ ನಿಮಗೆ ಡಿಸ್ಟ್ರಿಬ್ಯೂಟಿಗೆ ಹೊಳಗೆ ಕಳಿಸ್ಬೇಕು. ಅದನ್ನು ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಈಗಾಗಲೇ ನಾನು ಒಂದು ಗೂಡ್ಸ್ GRN ಮಾಡಿದ್ದೇನೆ, ಪರ್ಚೇಸ್ ಎಂಟ್ರಿ ತೊಗೊಂಡೇನೆ ನನ್ನ ಸಿಸ್ಟಮಲ್ಲಿ. ಇವಾಗ ಅದನ್ನು ರಿಟರ್ನ್ ಹಾಕೋದು ಹೆಂಗೆ ಅಂತ ನೋಡಿದೆ. ಈಗ ಆಲ್ರೆಡಿ ಪರ್ಚೇಸ್ ಎಂಟ್ರಿ ತೊಗೊಂಡ್ರಲ್ಲ, ಇವಾಗ ಏನು ಮಾಡಿ ಅಂತಂದರೆ, ಇಲ್ಲಿ ಟ್ರಾನ್ಸಾಕ್ಷನ್ ಇರುತ್ತಲ್ಲ, ಟ್ರಾನ್ಸಾಕ್ಷನ್ ಹೋದ್ಮೇಲೆ ಇಲ್ಲಿ ನಮಗೆ ಇಲ್ಲೇನು ಕಾಣುತ್ತೆ, ನಿಮಗೆ ಇಲ್ಲಿ ಪರ್ಚೇಸ್ ರಿಟರ್ನ್ ಕಾಣ್ತಲ್ಲ ಸ್ನೇಹಿತರೆ. ಪರ್ಚೇಸ್ ರಿಟರ್ನ್ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೋಲ್ಸೇಲ್ ಡೆಬಿಟ್ ನೋಟ್ ಅಂತಲೂ ಕರೀತಾರೆ. ಅದಕ್ಕೆ ಹೋಲ್ಸೇಲ್ ಪರ್ಚೇಸ್ ರಿಟರ್ನ್ ಅಂತೂ ಕರೀತಾರೆ. ಇಲ್ಲಿ ಬಂದುಬಿಟ್ಟು ಡೆಬಿಟ್ ನೋಟ್ ಅಂತ ಓಪನ್ ಮಾಡ್ಕೊಳ್ಳಿ. ಇದ್ಮೇಲೆ ಓಪನ್ ಮಾಡಿಕೊಂಡು ಇಲ್ಲಿ ಎಂಟ್ರಿ ಮಾಡಿರಿ. ಈ ಸ್ಟಾರ್ಟಿಂಗ್ ಎಂಟ್ರಿ ಮಾಡೋದು ಯಾವ ಏಜೆನ್ಸಿಗೆ ನೀವು ಹೊಳ್ಳಿ ಹಾಕ್ಬೇಕಲ್ಲ, ಆ ಒಂದು ಏಜೆನ್ಸಿಗೆ ಏನು ಮಾಡಿ ಅಂತಂದ್ರೆ, ಇಲ್ಲಿ ಏಜೆನ್ಸಿ ಹುಡುಕ್ರಿ. ನಾಗಲ್ಲಿ ಅಜಿತ್ ಫಾರ್ಮಾಸ್ಯೂಟಿಕ್ಸ್ ಅಲ್ಲ ಡಿಸ್ಟ್ರಿಬ್ಯೂಟರ್, ಅಲ್ಲಿ ನಾನು ಎಂಟ್ರಿ ಮಾಡಿದ್ದೇನೆ. ಅಲ್ಲಿ ಓಪನ್ ಮಾಡ್ತೀನಿ. ಅಜಿತ್ ಎಂಟ್ರಿ ಮಾಡಿದ್ರೆ ತಾನು ಡೆಬಿಟ್ ನೋಟ್ ನಂಬರ್ ತಾನು ಸೀರಿಯಲ್ ತೆಗೆದುಕೊ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟಿ ನಂಬರ್ ಅಂತ ಈ ಡೆಬಿಟ್ ನೋಟ್ ನಂಬರ್ ಹಾಕಿರಿ ಸ್ನೇಹಿತರಲ್ಲಿ, 7 ನಂಬರ್ ಎಂಟ್ರಿ ಹೊಡ್ರಿ. ಇಲ್ಲಿ ನೋ ಅಂತ ಹೊಡ್ರಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ರಿಟರ್ನ್ ಬಿಲ್ಸಲ್ಲಿ ಏನಾಗುತ್ತೆ ಅಂದರೆ, ಸಪ್ರೇಟ್ ಮಾಡ್ಬೋದು, ಬಿಲ್ ಬೈ ಬಿಲ್ ಮಾಡ್ಬೋದು. ನಾನೇ ಎಂಟ್ರಿ ಮಾಡ್ಬೇಕಲ್ಲ, ನಾನೇ ಮಲ್ಟಿಪಲ್ ಅಂತ ಅಂತೀನಿ. ಎಂಟ್ರಿ ಹೊಡ್ರಿ. ಎಂಟ್ರಿ ರೀಸನ್ ಅಪ್ಪ ಅಂದ್ರೆ ನಾಟ್ ರಿಕ್ವೈರ್ಡ್. ನೀವು ಇಲ್ಲಿ ನಾಟ್ ರಿಕ್ವೈರ್ಡ್ ಅಂತಾರೆ ನೀವು ಎಂಟ್ರಿ ಮಾಡೋಕೆ. ನಾಟ್ ರಿಕ್ವೈರ್ಡ್ ಅಂತ ಎಂಟ್ರಿ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ, ಇದನ್ನು ಕ್ಯಾಲ್ಕುಲೇಷನ್ ಟೈಪ್ ಏನು ಬೇಡ, ಇದು ಕ್ಯಾನ್ಸಲ್ ಮಾಡೋಣ. ಮ್ಯಾನ್ಯುವಲ್ ಎಂಟ್ರಿ ಮಾಡ್ತೀನಿ.
ಕ್ಯಾನ್ಸಲ್ ಮಾಡಿದೆ ಅನಿಸಿದ್ರೆ ಮತ್ತೊಮ್ಮೆ ಹೋಗೋಣ. ಅದೇನೋ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಪರ್ಚೇಸ್ ರಿಟರ್ನು ಹೋಲ್ಸೇಲ್ ಡೆಬಿಟ್ ನೋಟ್, ಇಲ್ಲಿ ಅಜಿತ್ ಫಾರ್ಮಾಸ್ಯೂಟಿಕ್ಸಲ್ಲಿ ಡೆಬಿಟ್ ನೋಟ್ 7 ಎಂಟ್ರಿ ಇಲ್ಲಿ ಮಲ್ಟಿಪಲ್ ಇರಲಿ. ನೆಕ್ಸ್ಟ್ ಬಂದ್ಬಿಟ್ಟು ರೀಸನ್ ಅಂತಂದರೆ ನಾಟ್ ರಿಕ್ವೈರ್ಡ್ ಅಂತ ಹಾಕೊಳ್ಳಿ. ಎಂಟ್ರಿ ಮ್ಯಾನ್ಯುವಲಿ ಸೆಲೆಕ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವ್ದು ಬೇಡಪ್ಪ ನಿಮಗೆ ಒಂದು ಬಿಲ್ಲಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಮ್ಮ ಮನೆ ಬಂದ್ಬಿಟ್ಟು ಸಿನಾರೆಸ್ಟ್ ಲಿವೋ ನಮಗೆ ಇದರಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಎಷ್ಟು 3 ಸ್ಟೆಪ್ ಬೇಡ ನಮಗೆ. ಅವಾಗಲೇ 2 ಸ್ಟೆಪ್ ಬೇಡ ಆಯ್ತು. ಇವಾಗ ಬಿಲ್ ಟು ಬಿಲ್ ನಾವು ಬೇಡಪ್ಪ ನಮ್ಮ ಐಟಮ್ ಬೇಡಪ್ಪ ಅಂತಂದ್ರೆ ಇಲ್ಲಿ 3 ಸ್ಟೆಪ್ ಇದ್ರೆ 3 ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ನೆಕ್ಸ್ಟ್ ಡೆನ್ಸ್ ಆ್ಯಂಡ್ ಡಾರ್ಕ್ ಶಾಂಪು 2 ಇಷ್ಟು ಆತಿಸಿದ್ರೆ ಪರ್ಚೇಸ್ ಆಯಿತು, ರಿಟರ್ನ್ ಆಯಿತು. ಇವಾಗ ಏನು ಮಾಡಿ ಅಂತಂದ್ರೆ ಇದು ಪ್ರತಿಯೊಂದು ಮೆಷಿನ್ ಏನಾಗೈತೆ ರಿಟರ್ನ್ ಆಗ್ತದೆ. ಇವಾಗ ಏನು ಮಾಡಿ ಅಂತಂದರೆ ಸ್ಕೀಮ್ ನೀವು ಯಾವ ರೀತಿಯಾದ ಸೇಲ್ ಎಂಟ್ರಿ ಮಾಡ್ತಾರೆ, ಬಿಲ್ ಎಂಟ್ರಿ ಹೊಡೆದು ಟ್ಯಾಬ್ ಇದು ಎಂಡ್ ಹೊತ್ತೀರಿ. ಎಂಟ್ರಿ ನೋಡಿ ಸರ್, ಇಲ್ಲಿ ಡೆಬಿಟ್ ನೋಟ್ ಬಂತಲ್ಲ, ಈ ರೀತಿಯಾಗಿ ಡೆಬಿಟ್ ನೋಡಿ. ಇಲ್ಲಿ ಡೆಬಿಟ್ ನೋಟ್ ಹಿಂಗೆ ಬಂತಂದ್ರೆ ನಿಮ್ಗೆ ಏನು ಮಾಡಿ ಬಂದರೆ ನಿಮ್ಮೊಂದು ಸೇಲ್ಸ್ ರಿಟರ್ನ್ ಇಲ್ಲಿ ಕಾಣುತ್ತಲ್ಲ. ಸೊ ಪರ್ಚೇಸ್ ರಿಟರ್ನ್ ನಂಬರ್ ಡೆಬಿಟ್ ನೋಟ್ ನಂಬರ್ 7 ಆಗುತ್ತೆ. ಈ ರೀತಿಯಾಗಿ ನೀವೇನು ಮಾಡಿ ಅಂತಂದ್ರೆ ಇದನ್ನು ಪರ್ಚೇಸ್ ರಿಟರ್ನನ್ನು ಹಾಕೋಬೋದು ಅಥವಾ ಡೆಬಿಟ್ ನೋಡನ್ನು ಹಾಕೋಬೋದು. ಅಂದರೆ ಇಲ್ಲಿ 1-2 ಐಟಮ್ ಅಷ್ಟೇ. ಬೇಕಾದ್ರೆ ನೀವು 3 ಐಟಮ್ 4 ಐಟಮ್ 10 ಐಟಮ್ ಇದ್ದರು ಮತ್ತು ನಮಗೆ ಕೆಲವೊಂದು ಟೈಮಲ್ಲಿ 10 ಸ್ಟೆಪ್ ಬೇಕಾಗಿರ್ತದೆ. ಕೆಲವೊಂದು ಟೈಮ್ ಅವರು ಒಂದು 15 ಸ್ಟೆಪ್ ಕಳಿಸಿರ್ತಾರೆ, ನಮಗೆ 5 ಸ್ಟೆಪ್ ಎಕ್ಸ್ಟ್ರಾನ ಕಳಿಸಿರ್ತಾರೆ. ಅವಾಗ ಏನು ಮಾಡಿ ಅದನ್ನು ರಿಟರ್ನ್ ಹಾಕೋಬೋದು. ನೀವು 15 ಸ್ಟೆಪ್ 5 ಸ್ಟೆಪ್ ಬೇಕಾದ್ರೆ ರಿಟರ್ನ್ ಹಾಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂದರೆ ನೀವು ಪರ್ಚೇಸ್ ರಿಟರ್ನ್ ಅನ್ನಿಸಿದ್ರೆ ನಿಮ್ಮೊಂದು ಸಾಫ್ಟ್ವೇರಲ್ಲಿ ಪರ್ಚೇಸ್ ರಿಟರ್ನನ್ನು ಈಸಿಯಾಗಿ ನೀವು ಹಾಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಏನೋ ಡೌಟ್ಗಳಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.